ನಮಸ್ಕಾರ ವೀಕ್ಷಕರೇ, ವಿಜಯ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾಲಿನಿ. ವೀಕ್ಷಕರೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ವಂಶೋದ್ಧಾರಕ ಬೇಕೇ ಬೇಕು ಅಂತಾರೆ. ಪ್ರತಿಯೊಂದು ಮನೆಗೂ ಕೂಡ ನಮ್ಮ ವಂಶವನ್ನು ಉದ್ಧಾರ ಮಾಡೋಕ್ಕೆ ಒಬ್ಬ ವಂಶೋದ್ಧಾರಕ ಬೇಕು ಅಂತಾರೆ. ಈಗಾಗಲೇ ಹಿಂಟ್ ಸಿಕ್ಬಿಟ್ಟಿರುತ್ತೆ ನಿಮಗೆ. ಎಸ್, ಅಫ್ಕೋರ್ಸ್ ವಿಜಯ್ ರಾಘವೇಂದ್ರ ಅವರು ಇವತ್ತು ದೀಪಾವಳಿ ಹಬ್ಬದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸೋಕೆ, ದೀಪಾವಳಿಯನ್ನ ನಮ್ಮ ಜೊತೆ ಆಚರಿಸೋಕೆ ಸ್ಟುಡಿಯೋದಲ್ಲಿದ್ದಾರೆ. ತಡ ಮಾಡೋದು ಬೇಡ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವಿಜಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ. ಥ್ಯಾಂಕ್ ಯು ವೆರಿ ಮಚ್, ಬಹಳ ಧನ್ಯವಾದಗಳು. ನಿಮಗೂ ಅಷ್ಟೇ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲ ಪ್ರೇಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ನನ್ನ ಹಾರ್ದಿಕ ಶುಭಾಶಯಗಳು. ಎಸ್, ಈ ಸರ್ತಿ ದೀಪಾವಳಿಯ ಬಂಪರ್ ಕೊಡುಗೆ ಅಂತ ಹೇಳಿದ್ರೆ ವಂಶೋದ್ಧಾರಕ. ಏನ್ ಹೇಳೋಕೆ ಇಷ್ಟಪಡ್ತೀರಾ ಈ ಒಂದು ಚಿತ್ರದ ಬಗ್ಗೆ? ಮೊದಲನೇದಾಗಿ ವಂಶೋದ್ಧಾರಕ ನನಗೆ ನನ್ನ ವೃತ್ತಿ ಜೀವನಕ್ಕೊಂದು ಕೊಡುಗೆ ಆಗುತ್ತೆ, ಒಂದು ವಿಶೇಷವಾದ ಸಿನಿಮಾ ಆಗುತ್ತೆ. ಆ್ಯಂಡ್ ಈಗ ದೀಪಾವಳಿ ಒಂದು ಸಂಭ್ರಮ ಎಲ್ಲ ಕಡೆ ಇದೆ. ಆ ದೀಪಾವಳಿ ಸಂಭ್ರಮದ ಜೊತೆಗೆ ಈ ಸಿನಿಮಾನ ಕೂಡ ನೋಡಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದೊಂದು ಖುಷಿ, ಒಂದು ಸಮಾಧಾನ, ಒಂದು ನಂಬಿಕೆ ಬರ್ತಾ ಇದೆ. ಎಸ್, ಅದರ ಜೊತೆಗೆ ನಿಮ್ಮ ಒಂದು ಕ್ಯಾಸ್ಟಿಂಗ್ ಬಗ್ಗೆ ಹೇಳೋದಾದ್ರೆ, ಈ ಒಂದು ಮೂವಿಯಲ್ಲಿ ಇರುವಂಥದ್ದು ಆರ್ಟಿಸ್ಟ್ಗಳು, ಶೂಟಿಂಗ್ ಟೈಮ್, ಅದರದ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನು ಹಂಚ್ಕೊಳ್ಳೋದಾದ್ರೆ, ವಂಶೋದ್ಧಾರಕ ಸಿನಿಮಾವನ್ನು ನಿಮಗೆ ಡೈರೆಕ್ಟರ್ ಬಂದೊಂದು ಸ್ಟೋರಿಯನ್ನು ಹೇಳಿದಾಗ, ಅಪ್ರೋಚ್ ಮಾಡಿದಾಗ ಹೇಗೆ ಅನಿಸ್ತು? ಅದರ ಜೊತೆಗೆ ಮೈನ್ ಇಲ್ಲಿ ನೋಡ್ಬೋದು ರೈತನ ಫೋಕಸ್ಡ್ ಆಗಿರುವಂಥದ್ದು, ಒಬ್ಬ ರೈತನ ಜೀವನದಲ್ಲಿ ನಡೆಯುವಂಥ ವಿಷಯಗಳನ್ನು ಸಾಕಷ್ಟು ನೈಜವಾಗಿ ತೋರಿಸಿರುವಂಥ ಸಿನಿಮಾ. ಏನು ಹೇಳೋಕೆ ಇಷ್ಟಪಡ್ತೀರಾ? ಈ ಸಿನಿಮಾದ ಕಾಸ್ಟಿಂಗ್ ಬಗ್ಗೆ ಹೇಳೋದಾದರೆ ಬಹಳ ದೊಡ್ಡ ತಾರಾ ಬಳಗನೇ ಇದೆ. ದೊಡ್ಡ ತಾರಾ ಬಳಗ ಅನ್ನೋದಕ್ಕಿಂತ ಬಹಳ ಜನ ಸೀನಿಯರ್ಗಳಿದ್ದಾರೆ. ಲಕ್ಷ್ಮೀ ಅಮ್ಮವರು, ಶ್ರೀನಿವಾಸ ಮೂರ್ತಿ ಅಂಕಲ್, ನವೀನ್ ಕೃಷ್ಣ ಇದ್ದಾನೆ, ರಂಗಣ್ಣ ರಘುವಣ್ಣ ಇದ್ದಾರೆ, ವಿನಯ ಪ್ರಸಾದ್ ಅವರು ಇದ್ದಾರೆ, ಸತ್ಯಜಿತ್ ಅಣ್ಣ ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಸಾಧು ಕೋಕಿಲ್ ಅವ್ರನ್ನ ಸೇರಿಸಿ ಎಮೋಷ್ನಲ್ ಕ್ಯಾರೆಕ್ಟರ್ಸಿಂದ ಹಿಡಿದು ಹ್ಯೂಮರಸ್ ಕ್ಯಾರೆಕ್ಟರ್ಸ್ ಮಾಡುವಂಥ ಪ್ರತಿಯೊಬ್ಬರು ಕೂಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷಗಳಿಂದ ದುಡಿದು ಇಂಡಸ್ಟ್ರಿ ಜೊತೆ ಬೆಳ್ಕೊಂಡು ಬಂದಿರೋಂಥ ಎಲ್ಲ ನಟರಿದ್ದಾರೆ. ಅವ್ರ ಜೊತೆ ನಟನೆ ಮಾಡಿದಂಥ ಅನುಭವ, ಸಂಕೇತ್ ಕಾಶಿ ಅಣ್ಣ, ಪ್ರತಿಯೊಬ್ಬರ ಜೊತೆಗೆ ಕೆಲಸ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸದನ್ನು ಕಲಿಯುವಂಥ ಒಂದು ಹುರುಪಿರ್ತಾ ಇತ್ತು. ಆಮೇಲೆ ಅವ್ರ ಜೊತೆ ಬೆರೆತು ಖುಷಿಯಾಗಿ ಶೂಟ್ ಮಾಡಿದಂಥ ಎಲ್ಲ ಸೀನ್ಗಳು ಕೂಡ ಇವತ್ತು ತೆರೆ ಮೇಲೆ ಜನ ನೋಡಿ ಖುಷಿ ಪಡೋ ಹಾಗೆ ಕಾಣ್ತಾ ಇದೆ. ಸೊ ಅದು ನನಗೆ ಭಾಳ ಖುಷಿ ಕೊಡ್ತು. ಎಲ್ಲ ಸಿನಿಮಾಗಳಲ್ಲೂ ಈ ಥರ ಅವಕಾಶಗಳು ಸಿಗೋದಿಲ್ಲ. ಸೊ ಈ ಥರ ಸಿನಿಮಾಗಳು ಸಿಗೋದು ಬಹಳ ಅಪರೂಪ. ಎಸ್, ಇನ್ನು ಸ್ಟೋರಿ ಬಗ್ಗೆ ಮಾತನಾಡೋದಾದರೆ, ಎಲ್ಲೊಂದು ಕಡೆ ನಾನು ಆಗಲೇ ಹೇಳಿದಾಗೆ ರೈತನ ಒಂದು ಒಲವನ್ನು, ರೈತನ ಇರುವಂತಹ ಕಷ್ಟಗಳನ್ನು, ರೈತನಿಗೆ ಅವಶ್ಯಕತೆಗಳನ್ನು ತೋರಿಸುವಂಥ ಒಂದು ಚಿತ್ರ. ಸೊ ಈ ಕಾನ್ಸೆಪ್ಟ್ ನಿಮ್ಮ ಹತ್ರ ಬಂದಾಗ, ಯಾಕೆಂದರೆ ಈಗ ಹೊಡಿಬಡಿ ಚಿತ್ರಗಳಾಗ್ಬೋದು, ಆ್ಯಸ್ ಯೂಶುವಲ್ ಒಂದು ಲವ್ ಟ್ರೆಂಡ್ ನಡೆಯುತ್ತೆ, ಮತ್ತೊಂದು ಅಂಡರ್ವರ್ಡ್ಗಳ ಒಂದು ಡಾನ್ಗಳ ಟ್ರೆಂಡ್ ಅಂತ ಹೇಳ್ಬೋದು. ಈ ತರಹದ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಬಂದಿರೋದು ರೈಟ್ ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ದೇಶದಲ್ಲೇ ರೈತನ ಕಷ್ಟ ಆಗ್ಬೋದು, ರಾಜ್ಯದಲ್ಲಿ ರೈತನ ಕಷ್ಟಕ್ಕೆ. ಸೊ ಈ ಕಾನ್ಸೆಪ್ಟ್ ನಿಮ್ಮ ಹತ್ರ ಬಂದಾಗ ಏನನ್ನಿಸ್ತು? ಅವ್ರು ಮೊದಲು ಈ ಕಥೆ ತಗೊಂಡು ಬಂದಾಗ ನನಗೆ ಆಶ್ಚರ್ಯ ಆಯಿತು. ಹಲವಾರು ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ದೀನಿ, ನನಗೆ ಫ್ಯಾಮಿಲಿ ಆಡಿಯನ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾಗಳನ್ನ ಮಾಡಬೇಕು, ಎಲ್ಲರೂ ಕುಟುಂಬದವರೆಲ್ಲ ಬಂದು ಕೂತ್ಕೊಂಡು ನೋಡೋಂಥ ಸಿನಿಮಾ ಮಾಡಬೇಕು ಅಂತಲೇ ನನಗೆ ಭಾಳ ಆಸೆ ಇದ್ದಿದ್ದು. ಕಾರಣ ಇಷ್ಟೇ, ಲಾಂಗು ಮಚ್ಚೆಲ್ಲ ನಾನು ಹಿಡ್ಕೊಂಡ್ರೆ ಜನ ನಂಬಲ್ಲ, ಬೇಡ ಪಾಪ ನಿಂಗೆ ಸೂಟ್ ಆಗಲ್ಲ ಅಂತ ಹೇಳ್ತಾರೆ. ಅದನ್ನು ಹೇಳಿಬಿಟ್ಟಿದೆ, ನಾವು ಅಭಿಮಾನಿಗಳೇ ಹೇಳಿದ್ದಾರೆ, ಭಾಳ ಜನ ಪ್ರೇಕ್ಷಕರು ಹೇಳಿದ್ದಾರೆ. ಅವ್ರು ಹೇಳಿದಕ್ಕೋಸ್ಕರ ಮಾಡ್ತಿಲ್ಲ ಅನ್ನೋದಕ್ಕಿಂತ ನಮ್ಮ ಒಬ್ಬ ನಟನಾಗಿ ನಮ್ಮ ಇತಿಮಿತಿಗಳು ಅರ್ಥ ಮಾಡ್ಕೊಂಬಿಟ್ರೆ ನಾವು ಚೂಸ್ ಮಾಡೋಂಥ ಸಿನಿಮಾನೂ ಸುಲಭ ಆಗುತ್ತೆ. ಆದರೆ ವಂಶೋದ್ಧಾರಕ ಸಿನಿಮಾ ನನ್ನನ್ನು ಚೂಸ್ ಮಾಡ್ತು. ಅದು ಅವ್ರ ಕಥೆ ತೊಗೊಂಡು ಬಂದು ಹೇಳಿದಾಗ ನನಗೆ, ಅವ್ರ ಟೈಟ್ಲ್ ಹೇಳಿದಾಗ ನನಗೆ ಸ್ವಲ್ಪ ಭಯ ಆಯಿತು. ಇಷ್ಟು ದೊಡ್ಡ ಟೈಟ್ಲು ನನಗೆ ಹೇಗೆ ಸೂಟ್ ಆಗುತ್ತೆ ನನಗೆ ಗೊತ್ತಿಲ್ಲ ಅಂತ ಕೇಳಿದಾಗ ಅವ್ರು ನನ್ನ ಕನ್ವಿನ್ಸ್ ಮಾಡಿ, ಇಲ್ಲ ಕಥೆ ಚೆನ್ನಾಗಿದೆ, ಕ್ಯಾರೆಕ್ಟರ್ ನಿಮ್ಗೆ ಸೂಟ್ ಆಗ್ತೀಯ ಅಂತೆಲ್ಲ ಹೇಳಾದ್ಮೇಲೆ ಸಿನಿಮಾ ಮೂಡ್ ಬಂತು. ಸಿನಿಮಾ ಶೂಟ್ ಮಾಡ್ತಾ ಇರ್ಬೇಕಾರೆ, ಕೆಲಸ ಮಾಡ್ತಾ ಇರ್ಬೇಕಾರೆ ಅವಾಗ ನನಗೆ ಚಿಕ್ಕಣ್ಣವ್ರು ಹೇಳ್ತಾರೆ, ನಿರ್ದೇಶಕರು ಹೇಳ್ತಾ ಇದ್ರು, ಈ ಪಾತ್ರದಲ್ಲಿ ಇಷ್ಟೇ ಸೆನ್ಸಿಟಿವಿಟಿ ಇದೆ, ಇದನ್ನು ಹೀಗೆ ಮಾಡಬೇಕು, ಇಷ್ಟೇ ಮಾಡಬೇಕು ಅಂತ. ಸೊ ಕಂಪ್ಲೀಟ್ಲಿ ಅವರ ಒಂದು ಗೈಡೆನ್ಸಲ್ಲಿ ಅವ್ರು ಹೇಳಿದ್ದನ್ನು ಹಾಗೆ ಚಾಚು ತಪ್ಪದೆ ನಡೆಸ್ಕೊಡೋದೇ ನನ್ನದೊಂದು ಡ್ಯೂಟಿ ಆಗಿರ್ತಾ ಇತ್ತು. ಇದು ನಿರ್ಮಾಪಕರ ಕಥೆ, ಅವ್ರದ್ದೊಂದು ಕಥೆ ಮಾಡಿಟ್ಕೊಂಡು ಇದನ್ನು ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡಿದಂತಹ ಸಿನಿಮಾ ವಂಶೋದ್ಧಾರಕ ಸಿನಿಮಾ. ಎಸ್, ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವಂಥದ್ದು, ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಮನಸ್ಸುಗಳನ್ನು ಗೆದ್ದಿರುವಂಥದ್ದು ಲವ್ಲಿ ಬಾಯ್ ಆಗಿ. ಅದರ ಜೊತೆ ಎಲ್ಲೋ ಒಂದು ಕಡೆ ರೈತನ ಕುರಿತಾಗಿ ಸಿನಿಮಾ ಮಾಡುವಾಗ ಒಂದು ರೀತಿ ಖಂಡಿತವಾಗ್ಲೂ ಸೆನ್ಸಿಟಿವ್ ಸಬ್ಜೆಕ್ಟ್. ಈ ನಿಟ್ಟಿನಲ್ಲಿ ಹೋಮ್ ವರ್ಕ್ಸ್ಗಳು ಅಂತ ಏನಾದರೂ ಇತ್ತಾ ವಿಜಯ್ ಅವ್ರಿಗೆ? ಹೋಮ್ವರ್ಕ್ ಮಾಡೋದಕ್ಕೆ ನನಗೆ ಜಾಸ್ತಿ ಸಂಪರ್ಕ ಇಲ್ಲ. ಅವರು ರೈತನ ಕಥೆ ಹೇಳಿದಾಗ ನನಗೆ
ತುಂಬ ಜವಾಬ್ದಾರಿ ಇದೆ ಅನ್ನೋದು ಮಾತ್ರ ಗೊತ್ತಿತ್ತು ಹೊರತು ನಾನು ಸೆಟ್ಟಲ್ಲಿ ಹೋದಾಗ ಚಿಕ್ಕಣ್ಣವರು ಸುಮಾರು ವಿಷಯಗಳನ್ನ ಹೇಳ್ತಾ ಇದ್ರು, ಹಳ್ಳಿಲಿ ಈ ಥರ ನಡೆಯುತ್ತೆ, ಒಬ್ಬ ರೈತ ಈ ಥರ ಮಾತಾಡ್ತಾನೆ ಅಂತ. ಅದ್ರ ಜೊತೆಗೇನೆ ರಂಗಾಯಣ ರಘುವಣ್ಣ ಈ ಸಿನಿಮಾಗೆ ಅವರ ಕಾಂಟ್ರಿಬ್ಯೂಷನ್ ಬಹಳ ಇದೆ. ನನ್ನ ಪರ್ಫಾರ್ಮೆನ್ಸ್ ಮೇಲೆ ಕೂಡ ಅವರ ಪ್ರಭಾವ ತುಂಬ ಇದೆ. ಯಾಕಂದರೆ ಹಳ್ಳಿ ಜೀವನನ ಒಬ್ಬ ರೈತನ ಕಷ್ಟಗಳನ್ನು, ಅವನ ಮಾತುಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ತಿಳ್ಕೊಂಡಿರೋರು ರಂಗಾಯಣ ರಘುವಣ್ಣ. ಸೊ ಎಷ್ಟೋ ಸೀನ್ಗಳಲ್ಲಿ ನಾವು ಆ್ಯಕ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ರಂಗಾಯಣ ರಘು ಅವ್ರ ಹತ್ರ ಹೋಗಿ ಈ ಥರ ಇದೆ, ನಾನು ಯಾವ ಥರ ಹೇಳಲಿ ಅಂತ ಅವ್ರ ಹತ್ರ ನಾನು ಟಿಪ್ಸ್ ತೊಗೊಂಡು ವಿಷಯಗಳನ್ನ ತಿಳ್ಕೊಂಡು ಹೀಗೆ ಹೇಳಬೇಕು, ಈ ಪದನ ಹೀಗೆ ಉಚ್ಚಾರಣೆ ಮಾಡಬೇಕು. ಯಾಕಂದರೆ ಹಳ್ಳಿಲಿ ಉಚ್ಚಾರಣೆ ಮಾಡೋ ರೀತಿನೇ ಬೇರೆ ಇರುತ್ತೆ. ಈಗ ನಾವು ಬಹಳ ಸೂಕ್ಷ್ಮವಾಗಿ ವ್ಯವಸಾಯ, ಸಾವಯವ ಕೃಷಿ ಅಂತೆಲ್ಲ ಹೇಳ್ತೀವಿ. ಅದು ಆ ಥರ ಮಾಮೂಲಿ ನಾನೊಬ್ಬ ಸಿಟಿಲೇ ಓದಿದ್ರು ಕೂಡ ಹಳ್ಳಿ ಜೀವನನ ಅರ್ಥ ಮಾಡ್ಕೊಂಡಿರೋಂಥ ಪಾತ್ರ ನಂದು. ಸೊ ನಾನು ಹೇಗೆ ಹೇಳ್ತೀನಿ, ಹೇಳಿದ್ರೆ ಹೇಗಿರುತ್ತೆ, ಆಮೇಲೆ ನನ್ನ ವಯಸ್ಸಿನವ್ರು ಹೇಗೆ ಹೇಳಿದ್ರೆ ಚಂದ, ಇದನ್ನೆಲ್ಲ ಡಿಸ್ಕಸ್ ಮಾಡಿ ಪರ್ಫಾರ್ಮ್ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು. ಇನ್ನು ಈ ರೀತಿಯಾಗಿ ಒಂದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು ವಂಶೋದ್ಧಾರಕ. ಖಂಡಿತವಾಗ್ಲೂ ಪ್ರತಿಯೊಂದು ಫಿಲಮ್ ಇಂದನೂ ಕೂಡ ಟೀಮ್ ವರ್ಕ್ ಇರುವಂಥದ್ದು. ಈ ಒಂದು ಫಿಲಮ್ನಲ್ಲಿ ನಿಮಗೆ ತುಂಬಾ ಎಲ್ಲೋ ಒಂದು ಕಡೆ ಈ ಸೀನ್ಗೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕು, ಜನಕ್ಕೆ ಈ ಸೀನ್ ಪಕ್ಕಾ ರೀಚ್ ಆಗಬೇಕು. ಅಫ್ಕೋರ್ಸ್ ಮೂವಿಗೂ ಅಷ್ಟೇ ಎಫರ್ಟ್ ಹಾಕಿರ್ತೀರಾ, ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಮುಟ್ಟುವಂಥ ಸೀನ್ ಅಥವಾ ಸನ್ನಿವೇಶ ಅಂತ ಹೇಳೋದಾದ್ರೆ? ನನಗೆ ಈ ಪಾತ್ರನೇ ಬಹಳ ಚಾಲೆಂಜಿಂಗ್ ಆಗಿತ್ತು. ಪ್ರತಿಯೊಂದು ಸೀನಲ್ಲೂ ಏನೋ ಸುಮ್ಮನೆ ಹೇಳ್ಬಿಟ್ಟಿದ್ದಾನೆ ಹುಡುಗ ಅಂತ ಅನ್ನಿಸ್ಬಾರ್ದು, ಅಥವಾ ತುಂಬ ಇಷ್ಟೊಂದು ಹೇಳಬೇಕಾಗಿಲ್ಲ ಅಂತಾನು ಹೇಳೋ ಒಂದು ಪ್ರೇಕ್ಷಕ ವರ್ಗ ಇದೆ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಜೊತೆಗೆ ಒಂದು ಪರ್ಟಿಕ್ಯುಲರ್ ಸೀನ್ ಇದೆ, ಒಬ್ಬ ಸ್ನೇಹಿತನ ಬಗ್ಗೆ ಮಾತಾಡುವಂಥದ್ದು. ಬಹುಶಃ ಜನ ನೋಡಿರ್ತಾರೆ. ಇವಾಗ ನವೀನ್ ಕೃಷ್ಣನ್ಗೋಸ್ಕರ ನನ್ನ ಪಾತ್ರ ಒಂದು ಬಹಳ ದೊಡ್ಡ ತ್ಯಾಗ ಮಾಡುತ್ತೆ. ಆದರೆ ಆ ಕೆಲಸ ಮಾಡಬೇಕಾದ್ರೆ ಆ ಎಮೋಷನ್ನ ಸ್ಕ್ರೀನ್ ಮೇಲೆ ತರೋದು ತುಂಬ ಸೆನ್ಸಿಟಿವ್ ಆದಂಥ ವಿಚಾರ. ನನ್ನ ಪಾತ್ರದ ಮೂಲಕ, ಕಥೆಯ ಮೂಲಕ, ಆಮೇಲೆ ಮುಖ್ಯವಾಗಿ ಜನ ನನ್ನನ್ನು ಒಂದು ರೀತಿಯಾಗಿ ಗುರುತಿಸ್ತಾರೆ. ಚಿನಾರಿ ಮುತ್ತ ಅಂತ ಗುರುತಿಸ್ತಾರೆ, ವಿಜಯ್ ಅಂತಾರೆ, ರಾಘು ಅಂತಾರೆ. ಸೊ ನಾನು ಮಾತಾಡಿದ್ರೆ ಹೇಗಿರುತ್ತೆ, ಸಹಜವಾಗಿ ನಾನು ಬಿಹೇವ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ಅಷ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಸೀನನ್ನ ನಾನು ಪರ್ಫಾರ್ಮ್ ಮಾಡಿದ್ದೆ ವಿತ್ ನಮ್ಮ ನಿರ್ದೇಶಕರು ಚಿಕ್ಕಣ್ಣವರ ಗೈಡೆನ್ಸಲ್ಲಿ. ಅದು ಇವತ್ತಿಗೆ ಥಿಯೇಟರ್ ಕೂತ್ಕೊಂಡು ನೋಡ್ಬೇಕಾರೆ, ನನ್ನ ಜೊತೆ ಕೂತ್ಕೊಂಡು ನೋಡ್ಬೇಕಾದ್ರೆ ಜನ ಅದನ್ನು ಫೀಲ್ ಮಾಡ್ತಾರೆ, ನನ್ನ ಕ್ಯಾರೆಕ್ಟರ್ ಜೊತೆ ಭಾವುಕರಾಗ್ತಾರೆ. ನನಗದು ಬಹಳ ಸಮಾಧಾನ ಕೊಡ್ತು. ಈಗ ಈ ದೀಪಾವಳಿ ಸ್ಪೆಷಲ್ ವಂಶೋದ್ಧಾರಕ ಜನ ಕೂಡ ತುಂಬ ಒಂದು ನೆಚ್ಚಿನ ಇಷ್ಟವನ್ನ ಪಟ್ಟಿ ನೆಚ್ಚಿನ ನಾಯಕ ನಟನನ್ನು ಮತ್ತೊಮ್ಮೆ ತೆರೆ ಮೇಲೆ ನೋಡ್ತಾ ಇರುವಂಥದ್ದು, ಅದು ಕೂಡ ವಂಶೋದ್ಧಾರಕನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಕೂಡ. ಹೇಗೆ ಅನಿಸ್ತಾ ಇದೆ ದೀಪಾವಳಿ ಸ್ಪೆಷಲ್ಗೆ? ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್, ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ನಾನು ಬಹಳ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನನಗೆ ಅಯ್ಯೋ ನಿಮ್ಮ ವಂಶೋದ್ಧಾರಕ ಚೆನ್ನಾಗಿದೆ, ನೀವು ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಬಹಳ ದಿವಸದ ಮೇಲೆ ನೀವು ನೋಡಿದ್ವಿ ಅಂತ ಹೇಳಿದಾಗೆಲ್ಲ ನನಗೆ ನೆನಪಾಗೋದೆ ನಿರ್ಮಾಪಕರು ಕುಮಾರಣ್ಣವರು, ಅರವಿಂದ್ ಅಣ್ಣ ಮತ್ತು ಡೈರೆಕ್ಟರ್ ಚಿಕ್ಕಣ್ಣವರು. ಇವರು ಬಹುಶಃ ನನ್ನ ಆರಿಸದೆ ಹೋಗಿದ್ದಿದ್ರೆ, ಬಂದು ನನಗೆ ಕಥೆ ಹೇಳದೆ ಹೋಗಿದ್ದಿದ್ರೆ ನನಗೆ ಅವಕಾಶ ಸಿಗ್ತಿರ್ಲಿಲ್ಲ. ಆಮೇಲೆ ಇಷ್ಟು ದಿವಸಗಳ ನಂತರ ಒಂದು ಒಳ್ಳೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅನ್ನೋ ಒಂದು ಸಂತೋಷ ಇದೆ. ಇನ್ನು ಮುಂದೆ ಬರುವಂಥ ಸಿನಿಮಾಗಳು ಚೆನ್ನಾಗಿ ಆಗ್ತವೆ ಅನ್ನೋ ಭರವಸೆ ನನಗೆ ಈ ಸಿನಿಮಾ ಮೂಲಕ ಸಿಕ್ಕಿತು. ಅದರ ಜೊತೆಗೆ ಡೈರೆಕ್ಟರ್ನ ನೀವೇನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇರೋವಂಥದ್ದಲ್ಲ, ನಿಮ್ಮನ್ನ ಆಡಿ ಬೆಳೆಸಿರುವಂತಹ ಡೈರೆಕ್ಟರ್, ಅವ್ರ ಜೊತೆ ವರ್ಕ್ ಮಾಡುವಾಗ ಹೇಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್? ತುಂಬಾನೇ ಕಂಫರ್ಟಬಲ್ ಆಗಿತ್ತು, ತುಂಬ ಕಂಫರ್ಟಬಲ್ ಆಗಿತ್ತು. ಒಂದು ಮನೆ ವಾತಾವರಣ. ಆಮೇಲೆ ಎಲ್ಲ ನಟರು ಕೂಡ ಅಷ್ಟೇ, ಭಾಳ ಹಿಂದಲಿಂದ ನೋಡ್ಕೊಂಡು ಬರ್ತಾ ಇದ್ದ ನಟರು. ಅವ್ರ ಜೊತೆ ಚಿಕ್ಕಣ್ಣವ್ರು ನೀನು ಹೀಗೆ ಮಾತಾಡಬೇಕು, ನೀನು ಇಷ್ಟೇ ಸ್ವಲ್ಪ ಕಮಾಂಡಿಂಗ್ ಆಗಿರಬೇಕು ಅಂತ ಹೇಳ್ತಾ ಇದ್ದಿದ್ದು ಸುಲಭ ಆಗೋಗ್ತಾ ಇತ್ತು. ಯಾರು ಅಪರಿಚಿತರಾಗಿದ್ದರೆ ನನಗೆ ಹೇಗಪ್ಪ ಹೇಳಿ ಅಂತ ಒಂದು ಸಣ್ಣ ಮುಜುಗರ ಇರ್ತಾ ಇತ್ತು. ಚಿಕ್ಕಣ್ಣವರು ನನ್ನ ವಿಜಯ್ ಅವರೇ ಸರ್ ಬನ್ನಿ ಹೋಗಿ ಅಂತ ಮಾತಾಡಿ, ನನಗದು ಭಯ ಆಗುತ್ತೆ ಆ ಥರ ಯಾರು ಮಾತಾಡ್ಸಿದ್ರೆ. ನನಗೆ ರಾಘು ಹೋಗು ಬಾ ಅಂದ್ರೆ ಖುಷಿ ಆಗುತ್ತೆ. ಸೊ ಆ ಒಂದು ವಿಶ್ವಾಸದಿಂದ ಅವ್ರು ನನ್ನ ಮಾತಾಡಿಸ್ಬೇಕಾರೆ ಬರೀ ಪಾತ್ರದ ಬಗ್ಗೆನೇ ಮಾತಾಡ್ತಾ ಇದ್ರು. ಆಮೇಲೆ ಹೆಚ್ಚು ನನಗೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ನಮ್ಮ ದೊಡ್ಡ ಮಾಮ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಅಂದರೆ ಅವ್ರು ಹೇಗೆ ಮಾತಾಡಿಸ್ತಾ ಇದ್ರು, ಒಂದು ಸೀನನ್ನು ಅವ್ರು ಹೇಗೆ ಟ್ರೀಟ್ ಮಾಡ್ತಾ ಇದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಸೊ ನನಗೆ ಇವ್ರು ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರು ಮಾತಾಡ್ತಿರ್ಬೇಕಾದ್ರೆ ನಾನು ಅದನ್ನು ಅರ್ಥ ಮಾಡ್ಕೋಬೇಕು, ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಒಂದು ಭಯ ಕೂಡ ಇತ್ತು. ಒಂದು ಕೆಲಸದ ಮೇಲೆ ಹೆಚ್ಚು ಆಸಕ್ತಿ ಕೂಡ ಬರ್ತಾ ಇತ್ತು. ಆ ಥರ ಇತ್ತು ಎಕ್ಸ್ಪೀರಿಯನ್ಸ್ ಚಿಕ್ಕಣ್ಣವ್ರ ಜೊತೆ ಕೆಲಸ ಮಾಡಬೇಕು. ಈಗ ಚಿನ್ನಾರಿ ಮುತ್ತಾಯಿಂದ ಹಿಡಿದು ವಂಶೋದ್ಧಾರಕ ತನಕ ಈ ಒಂದು ಸಿನಿ ಜರ್ನಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಡೇ ಟು ಡೇ ಬದಲಾಗ್ತಾ ಹೋಗುತ್ತೆ, ನೀವು ಬೆಳೀತಾ ಬಂದರೆ, ಅಭಿಮಾನಿಗಳ ಬಳಗ ಜಾಸ್ತಿ ಆಗ್ತಾ ಹೋಯಿತು, ಮಾಡುವಂಥ ಪಾತ್ರಗಳು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಹೋದ್ರಿ. ಸಿನಿ ಜರ್ನಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಇಷ್ಟು ದೂರ ಬೆಳೆಸ್ಕೊಂಡು ಬಂದಿದ್ದಾರೆ, ಇಷ್ಟು ದೂರ ನನ್ನನ್ನು ಕೆಲವು ಸಿನಿಮಾಗಳಲ್ಲಿ ಹೊಗಳಿದ್ದಾರೆ, ಕೆಲವು ಸಿನಿಮಾಗಳಲ್ಲಿ ನನ್ನ ತಡ್ಕೊಂಡಿದ್ದಾರೆ, ಕೆಲವು ಸಿನಿಮಾಗಳಲ್ಲಿ ತೆಗಳಿದ್ದಾರೆ. ಯಾಕಂದರೆ ನಾವು ಬೇಸಿಕಲಿ ನಾವು ಏನೇ ಎಂಟರ್ಟೈನ್ಮೆಂಟ್ ಮಾಡಿದ್ರು ಕೂಡ ಜನರಿಗೆ ಏನು ಹೇಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಜವಾಬ್ದಾರರಾಗ್ತೀವಿ. ಅಷ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು
ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲದಾಗ ನೆಕ್ಸ್ಟ್ ಏನಾದ್ರು ಒಳ್ಳೆ ಸಿನಿಮಾ ಮಾಡಿ ನೀವು ಅಂತ ಹೇಳುವಷ್ಟಾದರೂ ಜನರಿಗೆ ನನ್ನ ಮೇಲೆ ಒಂದು ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಪರ್ಸ್ನಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ಇಂಡಸ್ಟ್ರಿ ಬಹಳ ವಿಸ್ತಾರವಾಗಿ ಬೆಳೆದ್ಬಿಟ್ಟಿದೆ. ಟೆಕ್ನಿಕಲಿ ಆಗ್ಬೋದು, ಕಥೆ ಹೇಳೋ ರೀತಿಲಿ ಆಗ್ಬೋದು, ಬಂದು ಕೆಲಸ ಮಾಡೋಂಥ ಟೆಕ್ನಿಷಿಯನ್ಸ್ ಆಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಒಂದು ತುಂಬ ಬದಲಾಗ್ಬಿಟ್ಟಿದೆ. ನಾವು ಶುರು ಮಾಡಿದಾಗ ಯಾವ ಥರ ಇತ್ತೋ ಆ ಥರ ಇವಾಗಿಲ್ಲ. ಇರೋದ್ರಲ್ಲಿ ಖುಷಿ ಪಡಬೇಕಾದಂಥ ಪರಿಸ್ಥಿತಿ ಈಗ ಬಂದಿದೆ. ಇನ್ನು ಹಬ್ಬದ ಬಗ್ಗೆ ಮಾತನಾಡೋದಾದ್ರೆ, ದೀಪಗಳ ಹಬ್ಬ, ಪಟಾಕಿ ಹೊಡಿತಾ ಇದ್ದಂಥ ಒಂದಷ್ಟೊತ್ತು ಚೈಲ್ಡ್ಹುಡ್ಡಿಗೆ ಹೋಗೋದಾದ್ರೆ, ವಿಜಯ್ ಅವರ ದೀಪಾವಳಿ ಸೆಲೆಬ್ರೇಷನ್ ಚೈಲ್ಡ್ಹುಡ್ಡಲ್ಲಿ ಯಾವ ರೀತಿ ಇರ್ತಿತ್ತು? ಭಾಳ ಅದ್ಧೂರಿಯಾಗಿರ್ತಿತ್ತು, ಭಾಳ ಅದ್ಧೂರಿಯಾಗಿ. ಇವಾಗ ಪಟಾಕಿ ಅಂದ್ರೇ ಸ್ವಲ್ಪ ದೂರ ಹೋಗುವಂಥ ಸ್ವಭಾವ. ಈಗ ಬೇಡ, ಯಾಕೆ ಸುಮ್ಮನೆ ಪಟಾಕಿ, ಪೊಲ್ಯೂಷನ್ ಆಗುತ್ತೆ ಅಂತ. ಅದು ಅನ್ಫಾರ್ಚುನೇಟ್. ಅದು ಭಾಳ ವಿ ಆರ್ ವೆರಿ ಅನ್ಫಾರ್ಚುನೇಟ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್. ಏನಪ್ಪ ಪಟಾಕಿ ಹೊಡೆಯೋದಕ್ಕೂ ನಮಗೆ ಬೇಜಾರಾಗುತ್ತೆ ಅನ್ನೋದಾದರೆ ಯಾಕೆ ಬಂತು ಆ ಹಬ್ಬ ಅನ್ನೋ ಅಷ್ಟು ಮಟ್ಟಿಗೆ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ. ಅಂದರೆ 9 ಗಂಟೆ ಮೇಲೆ 10 ಗಂಟೆ ಮೇಲೆ ಪಟಾಕಿ ಹೊಡೆಯೋಂಗಿಲ್ಲ. ಅಕ್ಕಪಕ್ಕದವ್ರಿಗೆ ಬೈತಾರೆ, ಬೇಜಾರು ಮಾಡ್ಕೋತಾರೆ, ಹೊಗೆ ಬರುತ್ತೆ ಅಂತ ಬೇಜಾರು ಮಾಡ್ಕೋತಾರೆ. ಆವಾಗ ಅದೆಲ್ಲ ಇರಲಿಲ್ಲ. ಎಷ್ಟು ಹೊಗೆ ಬರೆಸ್ತೀವೋ ಅಷ್ಟು ಖುಷಿ ಪಡ್ತಿದ್ವಿ ಅಂತ. ಒಂದು ರೋಡಲ್ಲಿ ಎಷ್ಟು ಪೇಪರ್ ಯಾರ ಮನೆ ಮುಂದೆ ಪೇಪರ್ ಜಾಸ್ತಿ ಇತ್ತು ಅವ್ರು ಚೆನ್ನಾಗಿ ಪಟಾಕಿ ಹೊಡ್ತಿದ್ದಾರೆ ಅಂತ ಕಾಂಪಿಟೇಷನ್ನು. ನಾವು ನಮ್ಮ ಊರಿಗೆ ಸಾಲಿಗ್ರಾಮಕ್ಕೆ ಬುಟ್ಟಿಗಟ್ಟಲೆ ಪಟಾಕಿ ತೊಗೊಂಡೋಗಿ ಅಲ್ಲಿ ಹೊಡಿತಾ ಇದ್ವಿ. ಆದರೂ ಸಾಲ್ತಿರ್ಲಿಲ್ಲ. ಆ ಥರ ಸಂಭ್ರಮಿಸ್ತಾ ಇದ್ದಂಥ ದಿನಗಳು. ಈಗಲೂ ಕೂಡ ಅಷ್ಟೇ, ಎಲ್ಲ ಸಂಭ್ರಮ ಪಡ್ತಾರೆ. ದೀಪಾವಳಿ ಅಂದ್ರೇ ಒಂದು ಬೆಳಕಿನ ಹಬ್ಬ, ಒಂದು ಸದ್ದಿನ ಹಬ್ಬ. ಸ್ವೀಟ್ ಮಾಡ್ತಾರೆ, ಖುಷಿಯಾಗಿರ್ತಾರೆ. ಒಂದು ಯಾವ್ದಾದ್ರು ಒಂದು ಹೊಸದನ್ನು ಅವರು ಮಾಡ್ಕೋತಾರೆ. ಈ ಥರ ಹಬ್ಬಗಳು ಅವಾಗವಾಗ ಬರ್ತಿರೋದ್ರಿಂದ ಸಂಬಂಧಗಳು ಉಳ್ಕೋತವೆ, ಹೊಸ ಸಂಬಂಧಗಳು ಹುಟ್ಕೋತವೆ. ಇದೆಲ್ಲದರ ಸಂಕೇತನೇ ವಂಶೋದ್ಧಾರಕ ಸಿನಿಮಾ. ಸಂಬಂಧಗಳನ್ನ ಬಿಟ್ಕೋಬಾರ್ದು, ಭಾವನೆಗಳನ್ನ ಹಾಗೆ ಗಟ್ಟಿ ಹಿಡ್ಕೋಬೇಕು, ಸಾಧ್ಯ ಆದರೆ ಬಿಗದಪ್ಕೋಬೇಕು ಅನ್ನೋದೇ ಒಂದು ಚಿಕ್ಕ ಸಂದೇಶ. ಖಂಡಿತ. ವೀಕ್ಷಕರೇ, ಈಗಷ್ಟೇ ಹೇಳಿದ್ರು ಹಬ್ಬಗಳು ಹೊಸ ಸಂಬಂಧವನ್ನ ಹುಟ್ಟು ಹಾಕೊಳ್ಳುತ್ತೆ, ಅದರ ಜೊತೆಗೆ ಅಷ್ಟೇ ಗಟ್ಟಿಯಾಗಿ ಅದನ್ನು ಕಾಪಾಡ್ಕೊಂಡು ಹೋಗುತ್ತೆ. ಹಾಗಾದರೆ ವಿಜಯ್ ಅವರು ಮದುವೆ ಆದಾಗ, ಹೊಸ ಜೀವನಕ್ಕೆ ಕಾಲಿಟ್ಟಾಗ ಮೊದಲನೇ ದೀಪಾವಳಿ ಅದು ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ವಂಶೋದ್ಧಾರಕ ಸಿನಿಮಾದ ರೈತರಿಗೋಸ್ಕರ ಮಾಡಿರುವಂತಹ ಒಂದು ಬಹುಮುಖ್ಯ ಗೀತೆ ಇದೆ, ಅದನ್ನು ನೋಡಿಕೊಂಡು ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬನ್ನಿ. ರೈತ ಭೂಮಿಯ ಚೊಚ್ಚಲ ಮಗ, ಕರಮುಗಿಯೋ ಆತನಿಗೆ, ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ